ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ರೆಸಿಪಿ ಎಣ್ಗಾಯಿ. ಈ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮೊದಲಿಗೆ ಕೊಬ್ಬರಿನ ರುಬ್ಕೋಬೇಕು. ಇದು ದಪ್ಪ ಇರೋದ್ರಿಂದ ಫಸ್ಟೇ ರುಬ್ಕೊಂಡೆ. ಅದ್ರ ಜೊತೆಗೆ ಹುಚ್ಚೆಳ್ಳು, ಬಿಳಿ ಎಳ್ಳು ಮತ್ತು ಕಡಲೆಬೀಜ ಇಷ್ಟನ್ನು ರುಬ್ಕೊಳ್ಳಿ. ನೋಡಿ ಈ ಥರ ಇರಬೇಕು ಅದು ಕನ್ಸಿಸ್ಟೆನ್ಸಿ. ಆ್ಯಂಡ್ ಇಲ್ಲಿ ಒಗ್ಗರಣೆ ಮಾಡೋಣ. ಇವಾಗ ಫಸ್ಟು ಬದನೆಕಾಯಿನೆಲ್ಲ ಎಣ್ಣೆಲಿ ಹುರ್ಕೊಳ್ಳೋಣ. ಜಾಸ್ತಿ ಇದ್ದರೂ ಪರವಾಗಿಲ್ಲ, ಏಕೆಂದರೆ ಬದನೆಕಾಯಿ ಎಣ್ಣೆ ಕುಡಿಯೋದಿಲ್ಲ, ಅದರಿಂದ ಎಣ್ಣೆ ಜಾಸ್ತಿ ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ. ಅದನ್ನು ಲೈಟಾಗಿ ಹುರ್ದು ಅದು ಇವಾಗ ನಾನು ತೋರಿಸ್ತೀನಿ ನೋಡಿ, ಅಷ್ಟು ಬೆಂದಿರಬೇಕು. ಚಾಕುಲಿ ಚುಚ್ಚಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಬೆಂದಿದೆಯಾ ಅಲ್ವಾ ಅಂತ. ನೋಡಿ ಈ ಥರ ಬೆಂದಿದೆ. ಅದರಿಂದ ನಾನು ಇದನ್ನು ಒಂದು ತಟ್ಟೆಗೆ ಎತ್ತಿ ಹಾಕೋತೀನಿ ಬದನೆಕಾಯಿನ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಜಾಸ್ತಿ ಇದೆ, ಅದರಿಂದ ಆ ಎಣ್ಣೆನ ಇನ್ನೊಂದಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಜಸ್ಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆ ಉಳಿಸ್ಕೊಂಡು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ಸೀದಿಸಬೇಡಿ, ಅಡುಗೆ ಚೆನ್ನಾಗಿರಲ್ಲ. ಗೋಲ್ಡನ್ ಬ್ರೌನ್ ಬರಬೇಕು. ಆಮೇಲೆ ಇಲ್ಲಿ ನಾನು ಕಡಾಯಿ ತುಂಬ ದಪ್ಪ ಇರೋ ತೊಗೊಂಡಿದ್ದೀನಿ, ಸೊ ಬೇಗ ತಳ ಹತ್ತೋದಿಲ್ಲ. ಸಾಲ್ಟ್ ಹಾಕಿ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಅರಿಶಿಣ ಇಷ್ಟು ಹಾಕಿ ಆಯಿಲಲ್ಲಿ ಫ್ರೈ ಮಾಡಿ. ಇಲ್ಲಿ ನಾನು ಇವಾಗ ನೆಕ್ಸ್ಟ್ ಸ್ಪೈಸಸ್ ತೋರಿಸ್ತೀನಿ. ಗರಂ ಮಸಾಲ 1 ಸ್ಪೂನು, ಚಿಲ್ಲಿ ಪೌಡರು 1 ಸ್ಪೂನು ಆ್ಯಂಡ್ ಕೊರಿಯಾಂಡರ್ ಪೌಡರ್ 1 ಸ್ಪೂನು. ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ಟೇಸ್ಟಿಗೆ ಹಾಕ್ಕೊಳ್ಳಿ ಸ್ಪೈಸಸ್ನ. ಅದು ಮಾಡಾದಮೇಲೆ ಈ ಥರ ಹಿಂಗೆ ಗಟ್ಟಿ ಆಗಿಬಿಡುತ್ತೆ, ಫುಲ್ಲು ಆಯಿಲ್ ಹಿಡ್ಕೊಬಿಡುತ್ತೆ ಸ್ಪೈಸಸ್ ಎಲ್ಲ. ಸೊ ಡೋಂಟ್ ವರಿ, ಏನು ಪ್ರಾಬ್ಲಮ್ ಇಲ್ಲ. ಇದಾದಮೇಲೆ ರುಬ್ಕೊಂಡಿದ್ವಲ್ಲ ನಾವು ಹುಚ್ಚೆಳ್ದು ಪುಡಿನ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಲಾಸ್ಟಿಗೆ ಹುಣ್ಸೆಹಣ್ಣು ಹುಳಿನ ಬಿಡಬೇಕು. ನೋಡ್ಕೊಂಡು ಹುಳಿ ಹಾಕಿ. ಇದಕ್ಕೆ ಹುಳಿ ಹೆಚ್ಚಾಗಿದ್ರೂ ತುಂಬ ಟೇಸ್ಟಾಗಿರುತ್ತೆ. ಕೆಲವರು ಹುಳಿ ಇಷ್ಟ ಇರಲ್ಲ, ಬಟ್ ಇಟ್ಸ್ ರಿಯಲಿ ವೆರಿ ಗುಡ್. ಈ ಥರ ಫುಲ್ಲು ಗಟ್ಟಿ ಆಗಿಬಿಡುತ್ತೆ, ತಳ ಹತ್ತುತ್ತೆ. ಅದರಿಂದನೇ ಕಡಾಯಿ ದಪ್ಪ ಇರಬೇಕು, ಓಕೆನಾ? ಇದಾದಮೇಲೆ ನೀರು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕಿ. ನೀವೆಷ್ಟು ಸ್ಪೈಸಸ್ ಹಾಕಿರ್ತೀರ ಅಂತ ನಿಮಗೆ ಗೊತ್ತಿರುತ್ತೆ, ಅದರಿಂದ ಎಷ್ಟು ಜನಕ್ಕೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಎಲ್ಲನೂ ಡಬಲ್ ಮಾಡಬೇಕು, ಓಕೆನಾ? ಜಾಸ್ತಿ ಜನ ಇದ್ದರೆ ನಾನು ಹೇಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಬಲ್ ಮಾಡಬೇಕು. ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕಿ ಕ್ಲೋಸ್ ಮಾಡಿ. ಒಂದು 2-3 ಕುದಿ ಬಂದರೆ ಸೀರಿಯಸ್ಲಿ ಒಳ್ಳೆ ಕರಿ ರೆಡಿ ಆಯಿತು. ಇದಿಷ್ಟು ಕುದ್ದ ಮೇಲೆ ಲಾಸ್ಟಿಗೆ ಬದನೆಕಾಯಿ ಹಾಕಬೇಕು. ನಾನೀಗ ಬದನೆಕಾಯಿ ಹಾಕೋತಿದ್ದೀನಿ. ಇದಾದಮೇಲೆ ಒಂದು 2 ಕುದಿ ಬಂದರೆ ಸಾಕು, ಬೆಂದುಬಿಟ್ಟಿರುತ್ತೆ ಆಲ್ರೆಡಿ, ಯಾಕಂದರೆ ಬದನೆಕಾಯಿ ಬೆಂದಿರುತ್ತಲ್ವ. ಇದು ಕರಿನೂ ಕೂಡ ಬೆಂದಿರುತ್ತೆ. ಸೊ ಒಂದು 2 ನಿಮಿಷ ಕುದಿಸಿ ಥರ ಆಯಿಲ್ ಬಿಡೋ ತನಕ ಕುದಿಸಿದ್ರೆ ಮುಗೀತು. ಟೇಸ್ಟಿ ಎಣ್ಣೆಗಾಯಿ. ಸೀರಿಯಸ್ಲಿ ಸಕ್ಕತ್ತಾಗಿತ್ತು ಇದ್ರ ಟೇಸ್ಟ್ ಅಂತೂ. ಅದನ್ನ ವೀಡಿಯೋದಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಅದು ತಿಂದ್ರೇ ಅದರ ಮಜಾ ಗೊತ್ತಾಗೋದು. ಸೊ ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.